ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ನನ್ನ ಪ್ರಕಾರ ಆಧ್ಯಾತ್ಮ ಅನ್ನೋದು ಒಂದು ಸುಂದರವಾದ ಪ್ರಪಂಚ. ಆ ಪ್ರಪಂಚ ಬೇರೆಲ್ಲೂ ಇಲ್ಲ, ಅದು ನಮ್ಮ ಒಳಗಡೆನೇ ಇದೆ. ಆಧ್ಯಾತ್ಮಿಕ ಜಗತ್ತಿಗೆ ಪಯಣ ಬೆಳೆಸಿದ ನಂತರ ನನ್ನೊಳಗೆ ಆದ ಅನುಭವಗಳೇನು, ನನ್ನಲ್ಲಿ ಆದ ಸುಧಾರಣೆಗಳೇನು ಅನ್ನೋದನ್ನು ನನ್ನ ಸ್ವಂತ ಅನುಭವದ ಮೂಲಕ ಹಂಚಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ. ಮುಖ್ಯವಾದ ವಿಚಾರ ಏನೆಂದರೆ, ನನ್ನ ಬದುಕಿನಲ್ಲಿ ಯಶಸ್ಸು ಸಿಗಲು ಮೂಲ ಕಾರಣ ಆಧ್ಯಾತ್ಮಿಕದ ಬಗ್ಗೆ ಇದ್ದ ನಂಬಿಕೆ ಹಾಗೂ ದೇವರ ಬಗ್ಗೆ ಇದ್ದಂಥ ನಂಬಿಕೆ. ಅಷ್ಟಕ್ಕೂ ಆಧ್ಯಾತ್ಮ ಅಂದರೆ ಏನು ಅನ್ನುವ ಪ್ರಶ್ನೆಗೆ ಹಲವು ಸಾಧಕರು ಹಲವು ರೀತಿಯ ಅನುಭವದ ಉತ್ತರಗಳನ್ನು ನೀಡಬಹುದು. ಆಧ್ಯಾತ್ಮ ಅನ್ನೋದು ಬೇರೆ ಬೇರೆ ಸಾಧಕರಿಗೆ ಬೇರೆ ಬೇರೆ ರೀತಿಯ ಅನುಭವಗಳನ್ನು ನೀಡಬಹುದು. ಆದ್ದರಿಂದಲೇ ಒಬ್ಬೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆಯದೇ ಆಗಿರುತ್ತದೆ. ನನ್ನ ಪ್ರಕಾರ ಆಧ್ಯಾತ್ಮ ಅಂದರೆ ತಾಯಿ ತನ್ನ ಪುಟ್ಟ ಮಗುವನ್ನು ಸ್ಪರ್ಶಿಸಿದಾಗ ಉಂಟಾಗುವಂತಹ ರೋಮಾಂಚನ ರೀತಿ. ಅಂದರೆ ನಮ್ಮೊಳಗಿನ ಆತ್ಮ ಅಥವಾ ಒಳಮನಸ್ಸು ಒಂದು ಪುಟ್ಟ ಮಗುವಿನ ರೀತಿ ಆ ಪುಟ್ಟ ಮಗುವನ್ನು ಧ್ಯಾನದ ಮೂಲಕ ಸ್ಪರ್ಶಿಸುವುದೇ ಆಧ್ಯಾತ್ಮ. ಅಂದರೆ ನಮ್ಮೊಳಗಿರುವ ನಮ್ಮತನವನ್ನು ಅಥವಾ ಆತ್ಮವನ್ನು ಅರಿತುಕೊಳ್ಳುವುದು. ನಾನು ಯಾರು, ನಾನು ಯಾವ ಕಾರಣಕ್ಕಾಗಿ ಭೂಮಿಗೆ ಬಂದಿದ್ದೇನೆ ಅನ್ನೋ ಸತ್ಯವನ್ನು ಅರಿಯುವುದೇ ಆಧ್ಯಾತ್ಮ. ಹೀಗೆ ಆಧ್ಯಾತ್ಮದ ಬಗ್ಗೆ ಇನ್ನೂ ಹಲವು ರೀತಿಯ ವ್ಯಾಖ್ಯಾನಗಳನ್ನು ನೀಡಬಹುದು. ಆಧ್ಯಾತ್ಮ ಜೀವನಕ್ಕೆ ನಾನು ಆಕಸ್ಮಿಕವಾಗಿ ಪ್ರವೇಶ ನೀಡಿದ್ದರೂ ಸಹ ಸಣ್ಣ ವಯಸ್ಸಿನಿಂದಲೇ ಆಧ್ಯಾತ್ಮದ ಬಗ್ಗೆ ಒಂದು ರೀತಿಯ ಸೆಳೆತವಿತ್ತು. ದೇವರ ಬಗ್ಗೆ ಅತಿಯಾದ ನಂಬಿಕೆ ಇತ್ತು. ನನ್ನ 39ನೇ ವಯಸ್ಸಿನಲ್ಲಿ ಒಂದು ಮುಂಜಾನೆ ನನಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಸುಮಾರು 4 ತಿಂಗಳುಗಳಷ್ಟು ಕಾಲ ಔಷಧಿ ಮಾಡಿದರೂ ಸಹ ಪ್ರಯೋಜನವಾಗಿರಲಿಲ್ಲ. ರಾತ್ರಿ ಮಲಗುವುದಕ್ಕೆ ಭಯವಾಗುತ್ತಿತ್ತು. ನಿದ್ರೆ ಬಂದ ತಕ್ಷಣ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡು ಎಚ್ಚರವಾಗುತ್ತಿತ್ತು. ಎಷ್ಟೋ ದಿನ ಚೇರಿನಲ್ಲಿ ಕುಳಿತುಕೊಂಡೇ ನಿದ್ರೆ ಮಾಡುತ್ತಿದ್ದೆ. ಕಡೆಗೆ ಒಂದು ದಿನ ನನ್ನ ಸ್ನೇಹಿತರೊಬ್ಬರ ಮಾರ್ಗದರ್ಶನದಲ್ಲಿ ಧ್ಯಾನ ಮಾಡಲು ಆರಂಭಿಸಿದೆ. ಕೆಲವೇ ದಿನಗಳಲ್ಲಿ ನನ್ನ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಗಳು ಕಂಡುಬಂದಿತು. ಸಾಧ್ಯವಾದಷ್ಟು ಸಮಯ ದೇವರ ಸ್ಮರಣೆಯಲ್ಲಿ ಕಾಲ ಕಳೆಯಲಾರಂಭಿಸಿದೆ. ಪ್ರತಿ ಕ್ಷಣವೂ ನನ್ನೊಳಗಿನ ನಾನೆಂಬ ಆತ್ಮವೆಂಬ ಮಗುವಿನ ಇರುವಿಕೆಯನ್ನು ಕಲ್ಪಿಸಿಕೊಳ್ಳುತ್ತಿದ್ದೆ. ಆ ಮಗುವಿನ ಜೊತೆ ಮನಸ್ಸಿನೊಳಗಿನಿಂದಲೇ ಮಾತನಾಡಲು ಪ್ರಯತ್ನಿಸುತ್ತಿದ್ದೆ. ಪ್ರತಿ ಕ್ಷಣವೂ ನನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತಿತ್ತು. ಆರೋಗ್ಯದ ಜೊತೆಗೆ ನನ್ನ ಬದುಕಿನಲ್ಲೂ ಬಹಳಷ್ಟು ಸುಧಾರಣೆಗಳಾಗಿತ್ತು. ನನ್ನ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯಾಗಿದೆ. ಧ್ಯಾನವನ್ನು ಆರಂಭಿಸುವ ಮುನ್ನ ನನಗೆ ಸಣ್ಣ ಪುಟ್ಟ ವಿಚಾರಗಳಿಗೂ ಅತಿಯಾದ ಕೋಪ ಬಹಳ ಬೇಗನೆ ಬರುತ್ತಿತ್ತು. ಈಗ ಕೋಪ ಅನ್ನೋದು ತುಂಬಾನೇ ಕಡಿಮೆಯಾಗಿ ತಾಳ್ಮೆ ಹೆಚ್ಚಾಗಿದೆ. ಇಡೀ ದೇಹ ಉಲ್ಲಾಸದಿಂದ ಹಗುರವಾಗುತ್ತಿದೆ. ಯಾವುದೇ ಕೆಲಸಗಳನ್ನು ಮಾಡುವುದಕ್ಕೂ ಮುನ್ನ ಸರಿ ತಪ್ಪುಗಳನ್ನು ತಾಳೆ ಮಾಡಿ ನೋಡುವ ಸ್ವಭಾವ ಹೆಚ್ಚಾಗಿದೆ. ಇದೆಲ್ಲಕ್ಕೂ ಮುಖ್ಯ ಕಾರಣ ನನಗೆ ಆಧ್ಯಾತ್ಮದ ಬಗ್ಗೆ ಇದ್ದಂಥ ನಂಬಿಕೆ ಹಾಗೂ ದೇವರ ಬಗ್ಗೆ ಇದ್ದಂಥ ನಂಬಿಕೆ. ಧ್ಯಾನ ಯಾವ ರೀತಿ ಮಾಡಬೇಕು, ಜೊತೆಗೆ ಇನ್ನೂ ಹಲವಾರು ಆಧ್ಯಾತ್ಮಿಕ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಾಳ್ಮೆಯಿಂದ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು.